ಇದು ಸೆಕೆಂಡ್ ಟೈಮು ಇದು ಕಾಯಿ ಕೊಡ್ತಾ ಇರೋದು, ಹಣ್ಣು ಕಾಯಿ. ಮತ್ತು ಇದು ಲಾಸ್ಟ್ ಟೈಮು 2 ಹಣ್ಣು ಬಿಟ್ಟಿತ್ತು ಅಷ್ಟೇ. ತುಂಬ ಚೆನ್ನಾಗಿದೆ. ಅಂದರೆ ಒಳಗಡೆ ಎಲ್ಲ ಕೆಂಪು ಸೀಡ್ಸ್ ಇರೋದು, ಚಂದ್ರು ಚೀಪೆ ಅಂತ ಹೇಳ್ತಾರೆ ಇದನ್ನು. ನಾನು ವೈಟ್ ಸೀಬೆ ಅಂತ ತೊಗೊಂಡು ಬಂದೆ, ಆದರೆ ಇದು ನೋಡಿದ್ರೆ ಇದು ಗ್ರೀನ್ ಕಲರ್ ಬರ್ತಿದೆ. ಇಲ್ಲಿ ನೋಡಿ, ಈ ಸಾರಿ ಇಷ್ಟೊಂದು ಹಣ್ಣು ಬಿಟ್ಟಿದೆ, ತುಂಬಾ ಹಣ್ಣು ಬಿಟ್ಟಿದೆ, ಎಲ್ಲ ಇದೆ. ಸಿಹಿಯಾಗಿದೆ, ಮಾತ್ರ ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ. ಕಾಯಿ ಜಾಸ್ತಿ ತೂಕಕ್ಕೆ ಗಿಡ ಎಲ್ಲ ಕೆಳಗಡೆ ಬಾಗೋಗಿದೆ. ಎಷ್ಟು ದಪ್ಪ ದಪ್ಪ, ಇನ್ನೂ ದಪ್ಪ ಆಗುತ್ತೆ ಹಣ್ಣು ಇದು. ಸ್ವಲ್ಪ ಇದು ಒಂದು ಅರ್ಧ ಕೆಜಿಗೆ ಸ್ವಲ್ಪ ಕಡಿಮೆ ಆಗೋಷ್ಟು ತೂಕದಲ್ಲಿ ಹಣ್ಣು ಬರುತ್ತೆ. ಲಾಸ್ಟ್ ಟೈಮ್ ತುಂಬ ದಪ್ಪನೇ ಬಿಟ್ಟಿತ್ತು. ಹಾಗಾಗಿ ನಾನು ಈ ಸಾರಿ ನೋಡೋಣ, ಈ ಸಾರಿ ಎಷ್ಟಾಗುತ್ತೆ, ಎಷ್ಟು ದಪ್ಪ ಆಗುತ್ತೋ ಅಂತ ಇದ್ದೀನಿ. ಬಟ್ ಹೀಗೆ ತಿನ್ಬೋದು ಕಿತ್ಕೊಂಡು, ಆದರೂ ಬೇಡ ಅಂತ ನಾನು ತೆಗೆದಿಲ್ಲ. ನೋಡೋಣ ಎಷ್ಟು ದಪ್ಪ ಆಗಬಹುದು ಅಂತ ಕಾಯ್ತಾ ಇದ್ದೀನಿ. ನೋಡಿ ಇಲ್ಲಿ ಹೀಗೆ, ಮತ್ತು ಇದು ಸಣ್ಣ ಸಣ್ಣದು ಕಾಯಿ, ಪೀಚು ಕಾಯೆಲ್ಲ ಇದೆ. ಇದು ಹೂವು ಎಲ್ಲ, ಇಲ್ಲಿ 2 ಹೂವು ಇದೆ. ಈ ಹೂವನೇ ಕಾಯಿ ಆಗೋದು. ಇಲ್ಲಿ ನಮಗೆ ಅಳಿಲಿಲ್ಲ ಸದ್ಯ. ಅಳಿಲಿದ್ದಿದ್ರೆ ತಿನ್ಕೊಂಡ್ಬಿಡ್ತಿತ್ತೋ ಏನೋ. ಅಳಿಲು ಬರಲ್ಲ ನಮ್ಮ ಟೆರೆಸ್ ಮೇಲೆ. ಏನು ಗಿಡ ಬೆಳೆಸಿದ್ರೂ ಅಳಿಲು ಕಾಟ ಅಂತೂ ಇಲ್ಲ. ಪಕ್ಕದ ಮನೆಗೆ ಬರ್ತದೆ, ಇಲ್ಲಿ ನಮ್ಮ ಮನೆ ಟೆರೆಸ್ ಮೇಲೆ ಬರಲ್ಲ. ಅದು ಬಂದಿದ್ರೆ ತಿನ್ಕೊಂಡ್ಬಿಡ್ತಾಯಿತ್ತೇನೋ. ಲಾಸ್ಟ್ ಟೈಮ್ ಒಂದು ಅಂಜೂರ ಹಣ್ಣು ಮಾತ್ರ ಹೆಂಗೋ ಬಂದು ತಿಂದ್ಬಿಟ್ಟಿತ್ತು, ಆಮೇಲೆ ಮತ್ತೇನು ಬಂದಿಲ್ಲ. ನೋಡೋಣ. ನೋಡಿ ಇಲ್ಲೊಂದಿದು. ಈಗ ಸೀಸನ್ ಇರೋದ್ರಿಂದ ಸಾಮಾನ್ಯ ಸೀಬೆ ಗಿಡ ಹಾಕಿರೋರು ಎಲ್ಲರ ಮನೆಯಲ್ಲೂ ಹಣ್ಣು ಬಿಡುತ್ತೆ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿನೇ ಬಂದಿದೆ ಇದು. ಎಷ್ಟೆಷ್ಟು ದಪ್ಪ ಇದೆ. ಇದಕ್ಕೆ ನಾನು ಒಂದು 20 ದಿವ್ಸಕ್ಕೊಂದು ಸಾರಿ ಸ್ವಲ್ಪ ನನ್ನ ಕೈಲಿ ಒಂದು ಹಿಡಿಯಷ್ಟು ಮಾತ್ರ ನಾನು ಗೊಬ್ಬರ ಕೊಡೋದು. ಮತ್ತು ಸ್ವಲ್ಪ ನಾನು ಬಾಳೆಹಣ್ಣು ಸಿಪ್ಪೆ ಲಿಕ್ವಿಡನ್ನು ಸ್ವಲ್ಪ ಜಾಸ್ತಿ ಬಳಸ್ತೀನಿ ಇದಕ್ಕೆ. ಹಣ್ಣು ಬರೋ ಟೈಮಲ್ಲಿ ಗೊಬ್ಬರ ಕೊಟ್ಟರೆ ತುಂಬ ಚೆನ್ನಾಗಿ ಹಣ್ಣು ದಪ್ಪನೂ ಆಗುತ್ತೆ. ನೀರಿನ ಅಂಶ ಎಲ್ಲ ತಗೊಂಡು ನೀರು ಹಾಕೋದ್ರಿಂದನೂ ಅದರಿಂದನೂ ಹಣ್ಣು ದಪ್ಪ ಆಗಿ ಗಿಡಗಳು ಚೆನ್ನಾಗಿರ್ತವೆ ಮತ್ತು ಹಣ್ಣು ಸ್ವೀಟಾಗಿ ಬರುತ್ತೆ. ಹಣ್ಣು ತುಂಬ ಸಿಹಿಯಾಗಿರಬೇಕು ಅಂದರೆ ನೀರು ಕೊಡಬೇಕು, ಮತ್ತು ಜೊತೆಗೆ ಗೊಬ್ಬರ ಕೊಟ್ಟರೆ ಎಲ್ಲಾದ್ರೂ ತುಂಬ ಹಣ್ಣು ಚೆನ್ನಾಗಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಮತ್ತು ಇದೇ ಥರದ ಇನ್ನೊಂದು ಗಿಡ ಇದೆ, ಅದು ವೈಟು, ಫುಲ್ಲು ವೈಟ್ ಗಿಡ. ಅದನ್ನು ತೋರಿಸ್ತೀನಿ ರೀ. ನೋಡಿ ಇದು ಪೂರ್ತಿ ವೈಟ್ ಹಣ್ಣು ಬರುತ್ತೆ. ಇದು ಈ ಸಾರಿನೂ ಬಿಟ್ಟಿದೆ, ಜಾಸ್ತಿನೇ ಬಿಟ್ಟಿದೆ. ಇದನ್ನು ಈಗಿಲೆಲ್ಲ ಸಣ್ಣ ಸಣ್ಣದಿದೆ, ಮತ್ತೆಲ್ಲ ಗಿಡದಲ್ಲೆಲ್ಲ ಇದೆ, ನೋಡ್ಬೋದು. ಮತ್ತು ಇಲ್ಲಿದೆ. ಇಷ್ಟೊತ್ತಲ್ಲಿ ವಿಡಿಯೋ ಮಾಡಿದ್ರೆ ಡಿಸ್ಟರ್ಬೆನ್ಸ್ ಜಾಸ್ತಿ ಸ್ವಲ್ಪ ಇಲ್ಲೆಲ್ಲ. ಮತ್ತು ಇದನ್ನು ನಾನೊಂದು ಕಸಿ ಮಾಡಿದ್ದೀನಿ, ಇದೇ ಗಿಡನ ಕಸಿ ಮಾಡಿದ್ದೀನಿ. ಇದು ತೆಗೆದು ಹಾಕಬೇಕು, ಇನ್ನು ಸ್ವಲ್ಪ ದೊಡ್ಡದಾಗಲಿ ಅಂತ ಸುಮ್ಮನೆ ಇದ್ದೀನಿ. ಹಾಕಬೇಕು ಇದನ್ನು, ಮತ್ತೊಂದು ಗಿಡ ಆಗುತ್ತೆ. ಇದಕ್ಕೆಲ್ಲ ಇದಕ್ಕೆ ಇಲ್ದಾಗೆ ಬಾಳೆಹಣ್ಣು ಸಿಪ್ಪೆ ಇರ್ಬೋದು, ಟೀ ಪುಡಿ ಇರ್ಬೋದು, ಯಾವುದೋ ಸ್ವಲ್ಪ ಗೊಬ್ಬರ, ಯಾವುದಾದ್ರು ವರ್ಮಿ ಕಾಂಪೋಸ್ಟ್ ಯಾವುದಾದ್ರು ಸರಿ ಇದಕ್ಕೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ರೆ ಅದು ಸ್ವಲ್ಪ ನೆನೆದು ನೀರಲ್ಲೆಲ್ಲ ಗೊಬ್ಬರ ತಾನಾಗಿ ನೀರು ಹಾಕ್ದಾಗ ಅದು ಹೋಗುತ್ತೆ ಲಿಕ್ವಿಡ್ ರೂಪದಲ್ಲಿ. ಆದ್ದರಿಂದ ನಾನು ಯಾವಾಗಲೂ ಗಟ್ಟಿ ಗೊಬ್ಬರ ಜಾಸ್ತಿ ಹಾಕಲ್ಲ ಇದಕ್ಕೆ. ನಾನು ಹಾಕೋದೇ ಲಿಕ್ವಿಡಲ್ಲಿ ಹೋಗೋ ಥರ ಸ್ವಲ್ಪ ಬಾಳೆಹಣ್ಣು ಸಿಪ್ಪೆ ತುಂಬಾ ಉಪಯೋಗಿಸ್ತೀನಿ ನಾನು ಇದಕ್ಕೆ. ಬಾಳೆಹಣ್ಣು ಸಿಪ್ಪೆ ಹಾಕಿದ್ರೆ ಕಾಯಿಗಳು ತುಂಬಾ ಜಾಸ್ತಿ ಕಾಯಿ ಬರುತ್ತೆ. ಎಷ್ಟೆಷ್ಟೆಲ್ಲ ಇದೆಲ್ಲ ಎಷ್ಟು ದಪ್ಪ ಕಾಯಿ ಬಂದಿದೆ. ಸ್ವಲ್ಪ ದಿನ ಬಿಟ್ಟರೆ ಹಬ್ಬಕ್ಕೆ ಆಗುತ್ತೆ.